ವೀಕ್ಷಕರೇ, ನಮಗೆಲ್ಲ ಗೊತ್ತಿರಂಗೆ ನಮ್ಮ ದೇಶ ಡಯಾಬಿಟಿಸ್ನ ರಾಜಧಾನಿ ಆಗ್ತಾ ಇದೆ. ಹೋಗ್ತಾ 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 ಇನ್ನು ಸ್ವಲ್ಪ ವರ್ಷಗಳಲ್ಲಿ ಪ್ರತಿ ಇಬ್ಬರಲ್ಲಿ ಒಬ್ಬ ಮನುಷ್ಯನಿಗೆ ಡಯಾಬಿಟಿಸ್ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು WHO ಒಂದು ಸ್ಟಡಿ ಪ್ರೂವ್ ಮಾಡ್ತಾ ಇದೆ. ಯಾಕೆ ಇಷ್ಟು ಪ್ರಮಾಣದಲ್ಲಿ ನಮ್ಮ ದೇಶ ಡಯಾಬಿಟಿಸ್ನ ರಾಜಧಾನಿ ಆಗ್ತಾ ಇದೆ? ವೀಕ್ಷಕರೇ, ಒಂದು ಸತ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಈ ಒಂದು ಟೈಪ್ 2 ಡಯಾಬಿಟಿಸ್ ಹೈಯೆಸ್ಟ್ 99.5% ಇರುವಂತ ಈ ಟೈಪ್ 2 ಡಯಾಬಿಟಿಸ್ನ ಮುಖ್ಯವಾದ ಕಾರಣ ನಮ್ಮ ದೇಹದಲ್ಲಿ ನಮಗೆ ಬೇಕಾದಷ್ಟು ಇನ್ಸುಲಿನ್ ಇರುತ್ತೆ, ಆದರೆ ಅದು ಅದರ ಕೆಲಸ ಮಾಡುವಂತ ಒಂದು ಕೆಪಾಸಿಟಿ ಅಥವಾ ಸಂವೇದನಾಶೀಲತೆಯನ್ನ ಕಳ್ಕೊಂಡ್ಬಿಟ್ಟಿರುತ್ತೆ. ದಟ್ಸ್ ಕಾಲ್ಡ್ ಇನ್ಸುಲಿನ್ ಸೆನ್ಸಿಟಿವಿಟಿ ಲಾಸ್ ಆಗ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್. ಮೊರಿಂಗಾ ಲೀವ್ಸ್ ಅಥವಾ ನುಗ್ಗೆ ಸೊಪ್ಪು ಡಯಾಬಿಟಿಸ್ನವರಿಗಂತೂ ಕೂಡ ಅದು ಒಂದು ವರದಾನ ಅಂತ ಹೇಳ್ಬೋದು. ಮೆಂತೆ ಕಾಳು ಇರ್ಬೋದು, ಮೆಂತೆ ಸೊಪ್ಪು ಇರ್ಬೋದು, ಡಯಾಬಿಟಿಸ್ ನಲ್ಲಿ ರಾಮಬಾಣದ ಕೆಲಸ ಮಾಡುತ್ತೆ. ಮೆಂತ್ಯದ ಕಾಳುಗಳು ಹೇಗೆ ಅಂತ ಹೇಳಿದ್ರೆ, ಮೆಂತೆ ಕಾಳನ್ನ ನೀವು ನೆನೆಸ್ಬಿಟ್ಟು ಅದಕ್ಕೆ ಮೊಳಕೆ ಬರಿಸ್ಬೇಕು. ನೆನೆಸಿದಾಗ ಒಂದೆರಡು ದಿನದಲ್ಲಿ ಅದು ಮೊಳಕೆ ಬರುತ್ತೆ. ಮೊಳಕೆ ಬಂದ ನಂತರ ಅದನ್ನ ನೆರಳಿನಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಡ್ರೈ ಆಗಿ ಒಣಗಿಸ್ಬಿಟ್ಟು ಅದನ್ನ ಒಂದು ಸಣ್ಣ ಬಾಣಲೆಯಲ್ಲಿ ಲೈಟ್ ಆಗಿ ಹುರ್ಕೋಬೇಕು. ಅದಾದ ನಂತರ ಅದನ್ನ ಪುಡಿ ಮಾಡಿಡ್ಬೇಕು. ನುಗ್ಗೆ ಸೊಪ್ಪನ್ನು ಕೂಡ ಡ್ರೈ ಮಾಡಿ ಪುಡಿ ಮಾಡಿ, ಮೆಂತೆ ಸೊಪ್ಪನ್ನು ಕೂಡ ಡ್ರೈ ಮಾಡಿ ಪುಡಿ ಮಾಡಿ, ಮೆಂತೆಯನ್ನ ಮೊಳಕೆ ಬರೆಸಿ ಒಣಗಿಸಿ ಕೂಡ ಅದನ್ನ ಪುಡಿ ಮಾಡಿ, ಜೊತೆಗೆ ಕರಿಬೇವಿನ ಸೊಪ್ಪಿನಲ್ಲೂ ಕೂಡ ವೆರಿ ಹೈ ಇನ್ ಫೈಬರ್, ಜೊತೆಗೆ ಜೀರಿಗೆ, ಸ್ವಲ್ಪ ಜೀರಿಗೆಯನ್ನು ತಗೊಳ್ಳಿ, ಅದನ್ನು ಕೂಡ ಡ್ರೈ ಫ್ರೈ ಮಾಡಿಬಿಟ್ಟು ಇಟ್ಕೊಳ್ಳಿ. ದಿನ ನೀವು ಮಧ್ಯಾಹ್ನ ಮತ್ತು ರಾತ್ರಿ ಮಜ್ಜಿಗೆ ಕುಡಿತೀರಲ್ಲ, ಆ ಮಜ್ಜಿಗೆಗೆ ಒಂದು ಸ್ಪೂನ್ ಹಾಕಿ, ಊಟ ಮಾಡೋಕ್ಕಿಂತ ಮುಂಚೆನೆ ಮಜ್ಜಿಗೆಗೆ ಹಾಕಿ ಕದರಿ ಇಟ್ಬಿಡಿ. ಊಟ ಮಾಡಿದ ನಂತರ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅದು ಮಜ್ಜಿಗೆ ನೆನೆಯಲಿ. ಸ್ವಲ್ಪ ಊದುತ್ತೆ, ಉಬ್ಕೊಳ್ಳುತ್ತೆ. ಸೊ ಅದು ಊಟ ಆದ ನಂತರ ನೀವು ಇದನ್ನು ಸೇವಿಸ್ತಾ ಬನ್ನಿ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಇನ್ಸುಲಿನ್ ಸೆಂಟ್ರಲ್ ಜಾಸ್ತಿ ಆಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಬಂದಿದೆ. ನನ್ನ ಸಾವಿರಾರು ಪೇಷಂಟ್ಸ್, ನನ್ನ 20 ವರ್ಷ ಪ್ರಾಕ್ಟೀಸ್ ನಿಂದ ನಾನು ಈ ಒಂದು ಟೆಕ್ನಿಕ್ ನ ಸುಮಾರು ಜನಕ್ಕೆ ಹೇಳಿದ್ದೀನಿ. ಇದೇ ಒಂದು ಪ್ರಾಡಕ್ಟ್ ನಾನು ಕೂಡ ಒಂದು ಮಾಡಿದ್ದೀನಿ. ಜೈಲಾ ಅಂತ ಹೇಳ್ಬಿಟ್ಟು ಒಂದು ಪೌಡರ್ ಮಾಡಿದೀವಿ. ಈ ಒಂದು ಅವಶ್ಯಕತೆ ಇದ್ದಲ್ಲಿ ಈ ಒಂದು ಪೌಡರ್ ನೀವು ತರಿಸ್ಕೋಬಹುದು. ಸಾಧ್ಯವಾದ ನಾನು ಯಾವುದೇ ಕಾರಣಕ್ಕೂ ನನ್ನ ಪ್ರಾಡಕ್ಟ್ಸ್ ನೀವು ಡೈರೆಕ್ಟ್ ತಗೊಳ್ಳಿ ಅಂತ ಹೇಳಿದ್ರೆ, ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡೋದು ಸಾಕು. ನೀವು ಮನೇಲೆ ಮಾಡಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ.